ನಮಸ್ಕಾರ ಸ್ನೇಹಿತರೆ. ಸಂದೀಪ್ ಲ್ಯಾಮಿಚನ್ನ ನೇಪಾಳದ ಯುವ ಕ್ರಿಕೆಟಿಗ ಅಂತಲೇ ಹೇಳ್ಬೋದು. ಹಾಗೂ ನೇಪಾಳ ಕ್ರಿಕೆಟ್ ತಂಡದ ನಾಯಕನ ಜವಾಬ್ದಾರಿಯನ್ನು ವಹಿಸಿಕೊಂಡು ಮುನ್ನಡೆಸಿದ್ದಂತಹ ಸಂದೀಪ್ ಲ್ಯಾಮಿಚನ್ನರವರಿಗೆ ನೇಪಾಳದ ನ್ಯಾಯಾಲಯ ಒಂದು ದೊಡ್ಡ ಶಾಕಿಂಗ್ ನ್ಯೂಸ್ ಅಂತ ಕೊಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕಂದರೆ ಸಂದೀಪ್ ಲ್ಯಾಮಿಚನ್ನರವರ ವಿರುದ್ಧ ಲೈಂಗಿಕ ಕಿರುಕುಳ ಆರೋಪದಡಿ ಆರೋಪ ಎದುರಾಗಿತ್ತು. ಅದು ಕೋರ್ಟಿಗೂ ಕೂಡ ಮೆಟ್ಟಿಲು ಏರಿದ್ದ ಕಾರಣ ಅದು ಕೋರ್ಟಿನ ವಿಚಾರಣೆ ಕೂಡ ನಡೀತಾ ಇತ್ತು. ಆದರೆ ನಿನ್ನೆ ತಾನೇ ಹೊರಬಿದ್ದಿರೋ ತೀರ್ಪಿನ ಪ್ರಕಾರ ಅವರು ಆರೋಪಿದಡಿ ಸಿಲುಕಿದ್ದಾರೆ ಫ್ರೆಂಡ್. 2018ರಿಂದ ಕೂಡ IPLನ ಒಂದು ಭಾಗವಾಗಿ ಗುರುತಿಸಿಕೊಂಡಿರ್ತಾರೆ ಹಾಗೂ ಡೆಲ್ಲಿ ಡೇರ್ಡೆವಿಲ್ಸ್ ತಂಡದ ಪರವಾಗಿ ಆಡ್ತಾ ಇರ್ತಾರೆ. ಹಾಗೂ ಬಿಗ್ ಬ್ಯಾಶ್ ಲೀಗ್ ಹಾಗೂ PSL ಮತ್ತು ಕೆರಿಬಿಯನ್ ಪ್ರೀಮಿಯರ್ ಲೀಗ್ ಎಲ್ಲ ತಂಡದ ಫ್ರಾಂಚೈಸಿಗಳಲ್ಲಿ ಕೂಡ ಒಂದು ಭಾಗವಾಗಿ ಗುರುತಿಸಿಕೊಂಡಿರ್ತಾರೆ. ತುಂಬ ಒಳ್ಳೆಯ ಬೌಲರ್ ಆಗಿ ಮತ್ತು ಆಲ್ರೌಂಡರ್ ಸ್ಥಾನದಿಂದ ತುಂಬಿರ್ತಾರೆ ಫ್ರೆಂಡ್ಸ್. ಆದರೆ ನಿನ್ನೆ ನಡೆದಂತಹ ನ್ಯಾಯಾಲಯದ ತೀರ್ಪಿನ ಆಧಾರದ ಮೇಲೆ ಅವರು 17 ವರ್ಷದ ಹುಡುಗಿಯ ಮೇಲೆ ಒಂದು ಲೈಂಗಿಕ ಕಿರುಕುಳ ಆರೋಪದಡಿ ನಿನ್ನೆ ಸಾಬೀತಾಗಿದೆ. ಆದ್ದರಿಂದ ನೇಪಾಳದ ಕಠ್ಮಂಡು ನ್ಯಾಯಾಲಯ ಅವರಿಗೆ ಪೋಕ್ಸೋ ಪ್ರಕರಣದ ಕಾಯ್ದೆಯಡಿ ಅವರಿಗೆ ಶಿಕ್ಷೆ